ಮಗ ನೀ ಎಂತ ಕೆಲಸ ಮಾಡ್ತಿ? ನಾನು ಸರ್ಜನ್. ಸರೋಜಿನಿ ಸರ್ಜನ್ ಹಂಗಂದ್ರೆ ಅಂತ? ಹಂಗಂದ್ರೆ ನಮ್ದು ಹೊಲಿಗೆ ಹಾಕೋದು ಕೆಲಸ. ನಾನು ಬ್ಲೌಸನಿ ಹರಿದೋಗದ ಹೊಲ್ಕೊಡ್ತೀಯ? ಸರಿಯಾಗಿ ಕಿವಿ ಕೇಳದಿದ್ದರೂ ಕಣ್ಣು ಮಂಜಾಗಿದ್ದರೂ ತನ್ನ ಮೊಮ್ಮಗ ಹೇಳಿಕೊಟ್ಟಂತೆ ನಟಿಸುವ ಮೂಲಕ ಇವರ ಜೀವನೋತ್ಸಾಹ ಮಾತ್ರ ಮರೆಯಲಾರದಂತಾಗಿತ್ತು. ಆದರೆ ವಯೋಸಹಜ ಕಾಯಿಲೆಗೆ ಒಳಗಾಗಿದ್ದ ಮಂಚಿಕೇರಿ ರೀಲ್ಸ್ ಅಜ್ಜಿ ಲಕ್ಷ್ಮೀ ನಾಯ್ಕ್ ವಿಧಿವಶರಾಗಿದ್ದಾರೆ. ಮರದರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯ ನಿವಾಸಿಯಾಗಿದ್ದವರು. ಇವರಿಗೆ ಸುಮಾರು 93 ವರ್ಷ ವಯಸ್ಸಾಗಿತ್ತು. ಇವರು ತನ್ನ ಮರಿಮೊಮ್ಮಗ ಡ್ರಾಮಾ ಜೂನಿಯರ್ ಸೂರಜ್ ಜೊತೆ ಲೆಕ್ಕವಿಲ್ಲದಷ್ಟು ರೀಲ್ಸ್ ಮಾಡುವ ಮೂಲಕ ರಾಜ್ಯದ ಜನರ ಗಮನ ಸೆಳೆಯುವಂತೆ ಮಾಡಿದ್ದರು. ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅಜ್ಜಿ ಎಂದೇ ಮನೆಮಾತಾಗಿದ್ದರು. ಇವರ ರೀಲ್ಸ್ ಮೂಲಕವೇ ಲಕ್ಷಾಂತರ ಮಂದಿಯನ್ನ ಸೆಳೆದಿದ್ದ ಅವರು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ರೀಲ್ಸ್ ಅಜ್ಜಿ ಚಿರಪರಿಚಿತರಾಗಿದ್ದವರು. ಅವರ ಅಗಲುವಿಕೆಯಿಂದ ಕುಟುಂಬದವರು ಮಾತ್ರವಲ್ಲದೆ ಅಭಿಮಾನಿಗಳಲ್ಲೂ ದುಃಖದ ವಾತಾವರಣ ಮೂಡಿದೆ. ಡ್ರಾಮಾ ಜೂನಿಯರ್ ಕಾರ್ಯಕ್ರಮದ ಮೂಲಕ ಪರಿಚಿತರಾದ ಪ್ರತಿಭೆ ಸೂರಜ್ ಅವರೊಂದಿಗೆ ಅನೇಕ ರೀಲ್ಸ್ಗಳಲ್ಲಿ ಕಾಣಿಸಿಕೊಂಡು ಲಕ್ಷ್ಮೀ ನಾಯ್ಕ್ ಅವರು ಅಪಾರ ಜನಪ್ರಿಯತೆ ಗಳಿಸಿದ್ದರು. ತಮ್ಮ ಸರಳ ಸ್ವಭಾವ ಅಭಿನಯದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವಿಶಿಷ್ಟ ಗುರುತನ್ನು ಪಡೆದಿದ್ದರು. ಅವರ ಪ್ರತಿಯೊಂದು ವಿಡಿಯೋಗಳು ಹಾಗೂ ಅಭಿನಯ ಶೈಲಿ ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದು ಎಲ್ಲ ವಯಸ್ಸಿನವರಿಂದಲೂ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಲಕ್ಷ್ಮೀ ನಾಯ್ಕ್ ಅವರು ತಮ್ಮ ಹಿಂದೆ ಮಕ್ಕಳು ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಅವರ ನಿಧನದಿಂದ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಅವರ ಅಗಲುವಿಕೆಯ ಸುದ್ದಿ ತಿಳಿಯುತ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಸಂತಾಪ ಸೂಚಿಸುತ್ತಿದ್ದು ರೀಲ್ಸ್ ಅಜ್ಜಿಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಹಾ ಹೌದು. ಅಯ್ಯಯ್ಯ ಎಂತ ಆಯ್ತೇನ, ಲಾರಿ ಬಂದು ಗುರ್ತಿತ್ತು. ಯಾರಿಗೆ? ಸಜಾ ಆಸ್ಪತ್ರೆ ಕರ್ಕೋದ್ರು. ಜೋರು ಹೊಟ್ಟೆ ಬಿದ್ದದೇನಲ್ಲ. ಸುಮ್ಗಳಿದೆ, ನನ್ನ ಟೆನ್ಷನ್ ನನಗೆ. ಮನೆಯವ್ರಿಗೆಲ್ಲ ಗೊತ್ತಾಗದ್ಯಾ? ಅಯ್ಯೋ, ಯಾರಿಗೆ ಅಂತ ಆಯ್ತು ಮರೆ ಸಾಲಿ. ಅದಕ್ಕೆ ಹಂಗ ಆಗ್ಬಾರ್ದಿತ್ತೆ ಮರೈತಿ. ಪರಿಮಳ ಆಂಟಿಗೆ ಮೊಬೈಲ್ ಬೀಸೋಡಿತ್ತೆ ನೋಡಿ. ಈಗ ಅಲ್ಲೂ ಇದಾಗದೆ ಮತ್ತೆ ಮಧ್ಯೆ ಮಧ್ಯೆ ಮಾತಾಡ್ತಾ. ತೋ ಅದೇ ಮರಿತಿ ಅದು ಅಂದ್ರೆ ಎಂತ? ಎಷ್ಟಂಟು ಆಕ್ಸಿಡೆಂಟ್ ಯಾರಿಗೆ? ತೋ ಮಾರೇ ದಾಳ ಇಲ್ಲ. ಲತ್ತಿಗೆ ಎಷ್ಟಂತ ಆಗದ ಆಸ್ಪತ್ರೆಗೆ ಹಾಕದ.